ಚಾಕು ತೋರಿಸಿ ಪ್ರಾವಿಷನ್ ಸ್ಟೋರ್ನಲ್ಲಿ ದರೋಡೆ ನಡೆಸಲಾಗಿದೆ. ಬೈಕ್ನಲ್ಲಿ ಬಂದಂತ ಇಬ್ಬರು ಹಣ ಮತ್ತು ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ನೆಲಮಂಗಲ ಟೌನ್ನಲ್ಲಿ ಜುಲೈ 12ಕ್ಕೆ ನಡೆದಿರುವಂತಹ ಘಟನೆ. ಕುಮಾರ್ಗೆ ಸೇರಿದ ಪ್ರಾವಿಷನ್ ಸ್ಟೋರ್ನಲ್ಲಿ ಕಳ್ಳತನ ಆಗಿದೆ. ಅದು ಚಾಕು ತೋರಿಸಿ ಕ್ಯಾಶ್ ಬಾಕ್ಸ್ನಲ್ಲಿದ್ದಂಥ 40,000ಕ್ಕೂ ಹೆಚ್ಚು ಹಣವನ್ನು ಕಳ್ಳತನ ಮಾಡಿದ್ದಾರೆ. ಪೊಲೀಸ್ ಠಾಣೆಯ ಕೂಗಳತೆ ಸಮೀಪದಲ್ಲೇ ಈ ಕುಕೃತ್ಯ ಆಗಿದೆ. ಕಳ್ಳತನದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ ಇದೆಯಂತೆ. ಕೂಗಳತೆ ದೂರದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಆದರೂ ಕೂಡ ಹಾಡ ಹಗಲೇ ಚಾಕು ತೋರಿಸಿ ಪ್ರಾವಿಷನ್ ಸ್ಟೋರ್ನಲ್ಲಿ ದರೋಡೆ ಮಾಡಿದ್ದಾರೆ. ಬೈಕ್ನಲ್ಲಿ ಇಬ್ಬರು ಬರ್ತಾರೆ, ಹಣ ಮತ್ತು ಚಿನ್ನವನ್ನು ಕದ್ದು ಎಸ್ಕೇಪ್ ಆಗ್ತಾರೆ. ನೆಲಮಂಗಲ ಟೌನ್ನಲ್ಲಿ ಜುಲೈ 12ಕ್ಕೆ ನಡೆದಿರುವಂಥ ಘಟನೆ. ಕುಮಾರ್ ಅನ್ನೋರಿಗೆ ಸೇರಿದಂಥ ಪ್ರಾವಿಷನ್ ಸ್ಟೋರ್ನಲ್ಲಿ ಈ ಕಳ್ಳತನ ಆಗಿದೆ. CCTV ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಒಂದು ಬ್ಯಾಗ್ ಹಿಡ್ಕೊಂಡ್ಬರ್ತಾರೆ, ಟೋಪಿ ಹಾಕೊಂಡು ಇಬ್ಬರಿದ್ದಾರೆ. ಬೈಕ್ನಲ್ಲಿ ಬಂದಂಥವರು ನೇರವಾಗಿ ಪ್ರಾವಿಷನ್ ಸ್ಟೋರಿಗೆ ಬರ್ತಾರೆ, ಚಾಕು ತೋರಿಸ್ತಾರೆ, ಹೆದರಿಸ್ತಾರೆ, ದುಡ್ಡು ಕೊಡು ಅಂತ ಹೇಳ್ತಾರೆ, ಚಿನ್ನ ಕೊಡು ಅಂತ ಹೇಳ್ತಾರೆ. ಚಿನ್ನ ದುಡ್ಡನ್ನು ಕದ್ದು ಎಸ್ಕೇಪ್ ಆಗ್ತಾರೆ. ಪೊಲೀಸ್ ಸ್ಟೇಷನ್ ಎಲ್ಲಿದೆ? ಕೂಗಳತೆ ದೂರದಲ್ಲಿದೆ. ಹಾಗಾದರೆ ಈ ಕಳ್ಳರಿಗೆ ಪೊಲೀಸರು ಅಂತ ಹೇಳಿದ್ರೆ ಭಯ ಇದೆಯಾ? ಚೂರಾದರೂ ಭಯ ಇದೆಯಾ? ಇಲ್ಲೇ ಹತ್ತಿರದಲ್ಲಿ ಇದೆ ಪೊಲೀಸ್ ಸ್ಟೇಷನ್ನು, ಆದರೂ ಭಯ ಇಲ್ಲ ಇವರಿಗೆ. ನೋಡಿ, ಮಾಲೀಕರನ್ನು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಅವರೇ ಮಾಲೀಕರು ಹೇಗೆ ಬಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಕ್ಯಾಶ್ ಎಣಿಸ್ಕೊಂಡು ಆ ಬ್ಯಾಗ್ ಹಾಕಿ ಚಿನ್ನ, ಆ ಡ್ರಾರ್ನಲ್ಲಿದ್ದಂಥ ದುಡ್ಡು ಎಲ್ಲ ದೋಚಿದ್ದಾರೆ. ಏನೂ ಉಳಿದಿಲ್ಲ ಅಲ್ಲಿ. ಜ್ಯುವೆಲ್ರಿ ಶಾಪು ಕೇಳಿದ್ದೀವಿ, ಪೆಟ್ರೋಲ್ ಬಂಕು ಕೇಳಿದ್ದೀವಿ, ಪ್ರಾವಿಷನ್ ಸ್ಟೋರನ್ನು ಬಿಡ್ತಾ ಇಲ್ಲ. ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ಎಲ್ಲಂದ್ರಲ್ಲೇ ದರೋಡೆ, ಕಳ್ಳತನ ಎಲ್ಲನೂ ಆಗ್ತಾ ಇದೆ. ಅದು ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ. ಕ್ಯಾಶ್ ಬಾಕ್ಸ್ನಲ್ಲಿ 40,000 ದುಡ್ಡಿತ್ತಂತೆ, ಅದನ್ನು ಕಳ್ಳತನ ಮಾಡಿದ್ದಾರೆ. ಜೊತೆಗೆ ಚಿನ್ನ, ಮಾಲೀಕನಿಂದ ಚಿನ್ನವನ್ನು ಕದ್ದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.